ನಮಸ್ಕಾರ ಸ್ನೇಹಿತರೆ. ಅಮ್ಮ ಮತ್ತು ನಾನು ಚಾನಲ್ನ ಆಧ್ಯಾತ್ಮಿಕ ಸಂಚಿಕೆಗೆ ನಿಮಗೆ ಸ್ವಾಗತ. ಈ ಶ್ರಾವಣ ಸೋಮವಾರ ಈ ಕಥೆಯನ್ನು ಕೇಳಿ ಶಿವನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಸ್ನೇಹಿತರೆ. ಹಾಗಿದ್ರೆ ಶುರು ಮಾಡ್ತೀನಿ, ಕೇಳಿ. ಅದೊಂದು ಅಗ್ರಹಾರ. ಕಾಮಾಕ್ಷಿ ಎಂಬ ಮಹಿಳೆಗೆ ಬಾಲಚಂದ್ರ ಎಂಬ ಒಬ್ಬ ಮಗ ಜನಿಸ್ತಾನಂತೆ. ಮಗನನ್ನು ಇದ್ದಿದ್ರಲ್ಲೇ ಚೆನ್ನಾಗಿ ಸಾಕಿ ಸಲಹುತ್ತಾಳಂತೆ ತಾಯಿ. ಮಗನು ತಮಗಿರುವ ಚಿಕ್ಕ ಜಮೀನಿನ ಆದಾಯದ ಜೊತೆಗೆ ನೆರೆಹೊರೆಯವರ ಜಮೀನಿನಲ್ಲಿ ಕೆಲಸ ಮಾಡಿ ಆದಷ್ಟು ಸಂಪಾದಿಸ್ತಿರ್ತಾನಂತೆ ಸ್ನೇಹಿತರೆ. ಅಂತೂ ಮಗ ದೊಡ್ಡವನಾಗಿ ಕೈಗೆ ಬಂದೇ ಬಿಡ್ತಾನೆ ಎಂದು ಸಂತೋಷಗೊಂಡ ಕಾಮಾಕ್ಷಿಯು ತನ್ನ ಮಗನಿಗೆ ವಿವಾಹ ಮಾಡಲು ಮುಂದೆ ಹೋಗ್ತಾಳಂತೆ. ಇನ್ನು 3-4 ಹಳ್ಳಿಗಳನ್ನು ಸುತ್ತಿ ಯೋಗ್ಯವಾದ ಕನ್ಯೆಯನ್ನು ಹುಡುಕಿ ಮಗನ ಜೊತೆ ವಿವಾಹ ಮಾಡಿ ಮನೆಗೆ ಸೊಸೆಯನ್ನು ತರ್ತಾಳಂತೆ. ಸೊಸೆ ಪಾರ್ವತಿ ಬಹಳ ಗುಣವಂತೆ, ಸಂಸ್ಕಾರವಂತೆ ಆಗಿರ್ತಾಳಂತೆ. ಶಿವನನ್ನು ಪೂಜಿಸ್ತಿರ್ತಾಳಂತೆ. ಮನೆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿರ್ತಾಳಂತೆ ಸ್ನೇಹಿತರೆ. ನೆಮ್ಮದಿಯಾಗಿ ಜೀವನ ಸಾಕ್ತಿರ್ತದಂತೆ. ಪ್ರತಿನಿತ್ಯ ಮುಂಜಾನೆ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ಶಿವಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ಧ್ಯಾನವನ್ನು ಮಾಡ್ತಿರ್ತಾಳಂತೆ. ಅವಳ ಮದುವೆಯಾದ ಸ್ವಲ್ಪ ದಿನಗಳಲ್ಲಿ ಮೊದಲ ಶ್ರಾವಣ ಮಾಸ ಬರ್ತದಂತೆ ಸ್ನೇಹಿತರೆ. ಶಿವ ಮಂದಿರಕ್ಕೆ ಹೋಗಿ ಶಿವನ ಮೇಲೆ ಅಭಿಷೇಕ ಮಾಡಬೇಕು ಎಂದು ಪಾರ್ವತಿ ಮನಸ್ಸಿನಲ್ಲಿ ಇರ್ತದಂತೆ. ಅತ್ತೆಯನ್ನು ಕೇಳ್ತಾಳಂತೆ. ಆದರೆ ಅವಳ ಅತ್ತೆಗೆ ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ಅಂತೆ. ಸೊಸೆ ಶಿವಮಂದಿರಕ್ಕೆ ಹೋಗಿ ಪೂಜೆ ಮಾಡಲು ಹೋದರೆ ಮನೆ ಕೆಲಸವನ್ನು ಯಾರು ಮಾಡುವುದು, ರಾಶಿ ರಾಶಿ ಕೆಲಸ ಬಿದ್ದಿದೆ, ಆ ಸಮಯದಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡು, ಎಲ್ಲಿಗೆ ಹೋಗುವುದು ಬೇಡ ಅಂತ ಹೇಳ್ತಾಳಂತೆ ಅತ್ತೆ. ಇದರಿಂದ ಸೊಸೆ ಮನಸ್ಸಿಗೆ ತುಂಬ ನೋವಾಗ್ತದಂತೆ. ಅವಳು ಅನ್ಯ ಮನಸ್ಕಳಾಗಿ ಆ ದಿನವಿಡೀ ಏನೂ ತಿನ್ನದೆ ಹಾಗೆ ಇದ್ದು ಉಪವಾಸ ಮಾಡ್ತಾಳಂತೆ ಸ್ನೇಹಿತರೆ. ಅವಳು ಮರುದಿನ ನದಿ ತೀರಕ್ಕೆ ನೀರು ತರಲು ಹೋದಾಗ ಊರಿನ ಮದುವೆಯಾದ ಕೆಲವು ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಶಿವಮಂದಿರಕ್ಕೆ ಹೋಗುವುದನ್ನು ನೋಡ್ತಾಳಂತೆ ಸ್ನೇಹಿತರೆ. ಅವರನ್ನು ನೋಡಿ ಯಾವ ಕಡೆ ಹೊರಟಿದ್ದೀರಿ ಎಂದಳು. ಆ ಮಹಿಳೆಯರು, ಈಗ ಶ್ರಾವಣ ಮಾಸ ಶುರುವಾಗಿದೆ, ಇಂದಿನಿಂದ ಶಿವದರ್ಶನವನ್ನು ಮಾಡಿ ಪೂಜೆ ಮಾಡಿ ಬರಲು ಶಿವಮಂದಿರಕ್ಕೆ ಹೋಗುತ್ತಿದ್ದೇವೆ ಅಂತ ಹೇಳ್ತಾರಂತೆ ಅವರು. ಆಗ ಸೊಸೆಯು, ನನಗೂ ಸಹ ಶಿವನ ಪೂಜೆ ಮಾಡುವುದು ಎಂದರೆ ತುಂಬ ಇಷ್ಟ, ಆದರೆ ನಾನು ಬರಲು ಆಗುವುದಿಲ್ಲ, ನನ್ನ ಅತ್ತೆಯು ಹೋಗಲು ಬಿಡುವುದಿಲ್ಲ ಅಂತ ಹೇಳ್ತಾಳಂತೆ. ಅದಕ್ಕೆ ಮಹಿಳೆಯರು ಹೇಳ್ತಾರಂತೆ, ಹಾಗಾದರೆ ನೀನು ಪೂಜಾ ಸಾಮಗ್ರಿಗಳನ್ನು ತಂದುಕೊಡು, ನಾವೇ ನಿನ್ನ ಹೆಸರಿನಲ್ಲಿ ಪೂಜೆ ಮಾಡ್ತೇವೆ ಅಂತ ಹೇಳ್ತಾರಂತೆ. ಆಗ ಸೊಸೆ ಹೇಳ್ತಾಳಂತೆ, ಪೂಜಾ ಸಾಮಗ್ರಿಗಳನ್ನು ಮನೆಯಿಂದ ತಂದು ಕೊಟ್ಟರೆ ನಮ್ಮ ಅತ್ತೆಗೆ ಅನುಮಾನ ಬರುತ್ತದೆ, ಅದು ಆಗುವುದಿಲ್ಲ ಅಂತ ಹೇಳ್ತಾಳಂತೆ. ಆಗ ಉಳಿದ ಮಹಿಳೆಯರು ಸಲಹೆ ಕೊಡ್ತಾರಂತೆ, ನೀನು ಚಿಂತಿಸಬೇಡ, ಪ್ರತಿನಿತ್ಯ ನೀರು ತೆಗೆದುಕೊಂಡು ಹೋಗುವಾಗ ನದಿ ತೀರಕ್ಕೆ ಸ್ವಲ್ಪ ಬೇಗ ಬಾ, ನೀನು ಎಲ್ಲ ಪೂಜಾ ಸಾಮಗ್ರಿಗಳನ್ನು ನಮ್ಮದೇ ತಗೊಂಡ್ಕೊಂಡು ಶಿವನಿಗೆ ಪೂಜೆ ಮಾಡು ಅಂತ ಸಲಹೆ ಕೊಡ್ತಾರಂತೆ. ಸೊಸೆ ಸಂತೋಷದಿಂದ ಒಪ್ಪಿ ನೀರು ತರುವ ನೆಪದಲ್ಲಿ ನದಿಗೆ ಬೇಗ ಬಂದು ಅಲ್ಲಿಂದಲೇ ಶಿವಮಂದಿರಕ್ಕೆ ಹೋಗಿ ಪೂಜೆ ಆರತಿ ಮಾಡಿ ಬರ್ತಿರ್ತಾಳಂತೆ ಸ್ನೇಹಿತರೆ. ಇದೇ ರೀತಿ ಇಡೀ ಶ್ರಾವಣ ಮಾಸ ಪೂರ್ತಿ ಶಿವನ ಪೂಜೆಯಲ್ಲಿ ಕಳೀತಾಳಂತೆ. ಶ್ರಾವಣ ಮಾಸದ ಕಡೆಯ ದಿನ ಪೂಜೆ ಮಾಡುವಾಗ ಸೊಸೆ ಯೋಚಿಸ್ತಾಳಂತೆ, ಆ ಪರಮೇಶ್ವರನು ನನಗೆ 1 ತಿಂಗಳ ಕಾಲ ಪೂರ್ತಿ ಪೂಜೆ ಮಾಡಲು ಅವಕಾಶ ಕೊಟ್ಟಿದ್ದಾನೆ, ಅವನಿಗೆ ನಾನು ಏನಾದರೂ ಕಾಣಿಕೆ ಕೊಡಬೇಕು ಅಂತ ಅಂದ್ಕೊಳ್ತಾಳಂತೆ. ತನ್ನ ಮೂಗಿನತ್ತು ತೆಗೆದು ಶಿವನಿಗೆ ಅರ್ಪಿಸಿ ಮನೆಗೆ ಬರ್ತಾಳಂತೆ. ಮತ್ತೆ ಅವಳು ಅತ್ತೆಗೆ ತನ್ನ ಮುಖವನ್ನು ಸರಿಯಾಗಿ ತೋರಿಸದೆ ಮನೆ ಕೆಲಸಗಳನ್ನು ಮಾಡ್ತಾಳಂತೆ. ಆದರೆ ಅವಳ ಅತ್ತೆ ಅದನ್ನು ಗಮನಿಸ್ತಾಳೆ ಹಾಗೂ ಅವಳ ಮುಖವನ್ನು ನೋಡಿ, ನಿನ್ನ ಮೂಗಿನಲ್ಲಿದ್ದ ಮೂಗುತಿ ಎಲ್ಲಿ ಹೋಗಿದೆ ಅಂತ ಕೇಳ್ತಾಳಂತೆ. ಅತ್ತೆ, ನಾನು ಬೆಳಗ್ಗೆ ನದಿಗೆ ನೀರು ತರಲು ಹೋದಾಗ ನನ್ನ ಮೂಗಿನಲ್ಲಿ ಮೂಗುತಿ ಇತ್ತು, ಆದರೆ ಮನೆಗೆ ಬಂದು ಸೆಗಣಿಯಿಂದ ಕುರುಳು ತಟ್ಟಿದ ಮೇಲೆ ನನ್ನ ಮೂಗಿನಲ್ಲಿ ಮೂಗುತಿ ಕಾಣುತ್ತಿಲ್ಲ ಅಂತ ಹೇಳ್ತಾಳಂತೆ. ಅತ್ತೆ ಸೊಸೆಯನ್ನು ಕರೆದುಕೊಂಡು ಕುರುಳು ತಟ್ಟಿದ ಜಾಗಕ್ಕೆ ಬರ್ತಾಳಂತೆ. ಅತ್ತೆ ಸೊಸೆ ಇಬ್ಬರು ಕಟ್ಟಿದ ಕುರುಗಳನ್ನು ಒಂದೊಂದೇ ಮುರಿತಾರಂತೆ. ಅದರ ಮಧ್ಯದಲ್ಲಿ ಮೂಗಿನ ನತ್ತು ಸಿಗ್ತದಂತೆ ಸ್ನೇಹಿತರೆ. ಆದರೆ ಅತ್ತೆ ಸೊಸೆ ಏನು ತಟ್ಟಿರ್ತಾರಲ್ಲ ಕುರುಳಲ್ಲಿ, 2 ಮೂಗಿನ ನತ್ತು ಇರ್ತದಂತೆ ಸ್ನೇಹಿತರೆ. ಅತ್ತೆಗೆ ತುಂಬ ಸಂತೋಷವಾಗ್ತದಂತೆ. ಕಳೆದು ಹೋಗಿದ್ದ ಮೂಗಿನ ನತ್ತು ಒಂದೇ ಆದರೂ ಈಗ 2 ಕುರುಳುಗಳಲ್ಲಿ ಒಂದೊಂದು ನತ್ತು ಇದೆಯಲ್ಲ ಅಂತ ಹೇಳ್ತಾರಂತೆ. ಕುರುಳುಗಳಲ್ಲಿ ನತ್ತು ಇರುವುದನ್ನು ಕಂಡು ಆಶ್ಚರ್ಯವಾಗ್ತದಂತೆ. ತಟ್ಟಿ ಒಣಗಲು ಹಾಕಿದ್ದ ಎಲ್ಲ ಕುರುಗಳನ್ನು ಮುರಿದು ನೋಡಿದಾಗ ಎಲ್ಲದರಲ್ಲೂ
ಅದೇ ತರಹದ ಒಂದೊಂದು ನತ್ತು ಇರುವುದನ್ನು ನೋಡಿ ಅತ್ತೆಗೆ ಅನುಮಾನ ಬರ್ತದಂತೆ ಸ್ನೇಹಿತರೆ. ಸೊಸೆಯನ್ನು ನಿಲ್ಲಿಸಿ ಏನು ನಡೆದಿದೆ ನಿಜವನ್ನು ಹೇಳು ಅಂತ ಕೇಳ್ತಾಳಂತೆ. ಹೆದರಿದ ಸೊಸೆಯು ಅತ್ತೆಯನ್ನು ಕ್ಷಮೆ ಕೇಳುತ್ತಾ ನಡೆದ ಘಟನೆಯೆಲ್ಲ ಹೇಳ್ತಾಳಂತೆ ಸ್ನೇಹಿತರೆ. ನಂತರ ತಾನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ಳದೆ ಶಿವಾಲಯಕ್ಕೆ ಹೋಗಿದ್ದೆ, ಆದ್ದರಿಂದ ಶಿವನಿಗೆ ಏನಾದರೂ ಕೊಡಬೇಕೆನಿಸಿತು, ನನ್ನ ಮೂಗಿನ ನತ್ತು ಕೊಟ್ಟೆ ಬಂದೆ ಅಂತ ಹೇಳ್ತಾಳಂತೆ. ಅದಕ್ಕಾಗಿ ಶಿವನು ನನಗೆ ಒಂದು ನತ್ತಿನ ಬದಲಾಗಿ ಇಷ್ಟೊಂದು ನತ್ತುಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾಳಂತೆ ಸ್ನೇಹಿತರೆ. ಈ ಆಶ್ಚರ್ಯಕವಾದ ಘಟನೆಯನ್ನು ನೋಡಿ ಅತ್ತೆಗೆ ಶಿವನ ಮೇಲೆ ತುಂಬ ನಂಬಿಕೆ ಬರುತ್ತಂತೆ. ಶ್ರಾವಣ ಮಾಸದಲ್ಲಿ ಸೋಮವಾರ ಪರಶಿವನ ಪೂಜೆ ಮಾಡುವುದರಿಂದ ಆ ಶಿವನು ನಮಗೆ ಒಲಿಯುತ್ತಾನೆ ಎಂದು ತಿಳಿದ ಮೇಲೆ ತಾನೂ ಕೂಡ ಪ್ರತಿ ವರ್ಷ ಶಿವನ ಪೂಜೆ ಮಾಡ್ತಾ ಬರ್ತಾಳಂತೆ ಸ್ನೇಹಿತರೆ. ಹಾಗೂ ಮುಂದಿನ ವರ್ಷ ಶ್ರಾವಣ ಮಾಸ ಬಂದಾಗ ಅತ್ತೆ ಸೊಸೆ ಇಬ್ಬರು ಸೇರಿ ಮನೆಯಲ್ಲಿ ಶಿವಪೂಜೆಯನ್ನು ಮಾಡಿ ಶಿವಮಂದಿರಕ್ಕೆ ಹೋಗಿ ದರ್ಶನವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಅರ್ಪಿಸಿ ಬರ್ತಿದ್ರಂತೆ ಸ್ನೇಹಿತೆ. ಕೆಲವೇ ದಿನಗಳಲ್ಲಿ ಅವರ ಮನೆಯಲ್ಲಿ ಧನಧಾನ್ಯ ಸಂಪತ್ತು ತುಂಬಿ ತುಳುಕ್ತದಂತೆ ಸ್ನೇಹಿತರೆ. ಮತ್ತು ಕೆಲವೇ ತಿಂಗಳುಗಳೊಳಗೆ ಸೊಸೆಗೆ ಮಗು ಆಗ್ತದಂತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಎಲ್ಲರಿಗೂ ಶ್ರಾವಣ ಸೋಮವಾರದ ಶುಭಾಶಯಗಳು. ಆ ಶಿವ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಶಿವನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು.